ಮಾದೇವ, ರಾಮ್, ಹೋಗಿದ್ ಕೆಲಸ ಏನಾಯ್ತು? ಅವ್ರಿಗೊಪ್ಪಿಗೆ ಅಂತ? ನಿನ್ ಮಕ್ಳು ಫೀಲ್ಡ್ಗೆ ಇಳ್ದ್ಮ್ಯಾಕೆ ಮ್ಯಾಚ್ ಸುಮ್ಕೆ ಬಿಡ್ತೀವಾ? ಹುಡುಗ ನಮ್ಮೋನೆಯ. ದೊಡಮ್ಮ, ಗಂಡಿನ ಕಡೆಯವರು ಮದುವೆಗೆ ಡಬ್ಬಲ್ ಓಕೆ ಅಂದಿದ್ದಾರೆ. ಹಾಯ್, ಹೇಗಿದ್ದೀರಿ? ಇನ್ನು 2-3 ಗಂಟೆ ಕಾಲ ಅಷ್ಟೇ ಪ್ರಜ್ಞೆ ಬಂದ್ಬಿಡುತ್ತೆ. 2-3 ತಿಂಗಳು ರೆಸ್ಟ್ ಮಾಡಿದ್ರೆ ಸಾಕು, ನಿಮ್ ತಂದೆ ಮೊದಲ ತರ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಡಾಕ್ಟರ್, ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ನಮ್ಮ ಪಾಲಿನ ದೇವ್ರು ಡಾಕ್ಟ್ರೆ. ನಿಮ್ ಏನೇ ಥ್ಯಾಂಕ್ಸ್ ಹೇಳೋದಿದ್ರು ಇಲ್ಲಿ ನಿಂತಿದ್ದಾಳ ಸ್ನೇಹ, ಅವ್ರಿಗೆ ಹೇಳಿ. ಇವರೇನೆ ಆಪರೇಷನ್ ಮಾಡ್ಲೇಬೇಕು ಅಂತ ಫೋರ್ಸ್ ಮಾಡಿದ್ದು. ರಾಣಿ ನಮ್ಮ ಹುಡುಗಿ, ಅವ್ರ ತಂದೆ ಆಪರೇಷನ್ಗೆ ₹1 ತಗೋಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದೇನೆ ಸ್ನೇಹ. ಅಷ್ಟೇ ಅಲ್ಲ, ಲಿವರ್ ಡೋನರ್ನ ಹುಡುಕಿದ್ದು, ಅವ್ರಿಗೆ ಪೇಮೆಂಟ್ ಮಾಡಿದ್ದು ಎಲ್ಲ ಸ್ನೇಹನೇ. ನಿಜ ಹೇಳಬೇಕು ಅಂತಂದ್ರೆ ನಿಮ್ಮ ಪಾಲ್ಗೆ ನನ್ನ ಮಗಳು ಸ್ನೇಹ ದೇವರಾಗಿ ಬಂದ್ಲು. ಅಮ್ಮ, ನೀವು ನನ್ನ ಗಂಡನ ಪ್ರಾಣ ಉಳಿಸ್ಬಿಟ್ರಿ. ನಿಮ್ ಋಣನ ನಾನು. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ದೀರಾ ನೀವು? ನೀವು ನನ್ ಕಾಲಿಗೆ ಬೀಳದ? ಚೇಚೆ, ನನಗ್ ಪಾಪ ಸುತ್ಕೊಳತ್ತೆ. ನರ್ಸ್, ಇದ್ರಲ್ಲಿರೋ ಮೆಡಿಸಿನ್ ಎಲ್ಲ 1 ತಿಂಗಳಿಗೆ ಆಗುವಷ್ಟು ಫ್ರೀ ಆಗಿ ಇವ್ರಿಗೆ ಕೊಡಿ. ಹಾಗೆ ಈ ಬಿಲ್ನ ತಂದು ನನ್ನ ಟೇಬಲ್ ಮೇಲೆ ಇಡಿ. ಓಕೆ? ರಾಣಿ, ನಿಮ್ ತಂದೆನ ಚೆನ್ನಾಗಿ ನೋಡ್ಕೊ. ಲಾಭ ಇಲ್ದೆ ಈ ಸ್ನೇಹ ಯಾವ ಸಹಾಯನೂ ಮಾಡಲ್ಲ. ಜಾತ್ರಾ ಮಹೋತ್ಸವಕ್ಕೆ ಇನ್ನು 3 ದಿನ. ದೇವಸ್ಥಾನದ ಪ್ರತಿಯೊಂದು ಮೂಲೆಯಲ್ಲೂ ಹೈ ಡೆಫಿನೇಷನ್ CC ಕ್ಯಾಮ್ರಾಗಳು ಇನ್ಸ್ಟಾಲ್ ಆಗಿರಬೇಕು. ಸೆಕ್ಯೂರಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ನನಗಿಷ್ಟ ಆಗಲ್ಲ. ಆಯ್ತು ಸರ್, ನೀವು ಹೇಳಿದ್ದೆಲ್ಲ ಪಾಲಿಸ್ತೀವಿ. ಬಾ ಕಿಟ್ಟಿ. ರವಿ ಸರ್, ನೀವು ಇವ್ರ ಜೊತೆ ಹೋಗಿ ಇಲ್ಲಿನ ಸಿಸ್ಟಮ್ ಎಲ್ಲ ಚೆಕ್ ಮಾಡಿ. ಕಿಟ್ಟಿ ಬಂದಿದ್ದಾನೆ, ನನಗೆ ಅವನ ಜೊತೆ ಮಾತಾಡೋದಿದೆ. ಇಟ್ಸ್ ಎ ಪ್ರೈವೇಟ್. ಓಕೆ ಸರ್, ಬನ್ನಿ. ಬಾ ಕಿಟ್ಟಿ, ಹೆದರ್ಕೋಬೇಡ, ನಾನು ನಿನ್ಗೇನು ಮಾಡಲ್ಲ. ಹಾಂ ಸರ್, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀನಿ. ನೀವು ಅಮಾಯಕರಿಗೇನು ಮಾಡಲ್ವಂತೆ. ಅಮಾಯಕ ನೀನು? ಅಂದಾಗೆ ಆ ಗರುಡಂಗೆ ಚೂರಿ ಹಾಕದ್ನಲ್ಲ, ಅವನ ಬಗ್ಗೆ ಏನಾದ್ರು ಗೊತ್ತಾ ನಿನಗೆ? ಇಲ್ಲ ಇಲ್ಲ ಸರ್. ಓಕೆ, ಅವನ ಬಗ್ಗೆ ನಿನ್ಗೆ ಯಾರೋ ಕ್ಲೂ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ನಂಗೆ ತಿಳಿಸ್ಬೇಕು. ಹಾಂ ಸರ್, ಹೇಳ್ತೀನಿ. ನಾನಿನ್ ಬರ್ತೀನಿ ಸರ್. ಇರು ಕಿಟಿ, ಯಾಕೆ ಅಷ್ಟೊಂದು ಅರ್ಜೆಂಟು? ಎಲ್ಲರೂ ಹೋಗ್ಬೇಕಿತ್ತಾ?
ಆ ಚೂರಿ ಹಾಕಿ ಸುಪಾರಿ ಕೊಟ್ಟವನು ಯಾರು ಅಂತ ಬಾಯ್ಬಿಟ್ಟಿದ್ದಾನೆ. ಸುಪಾರಿ ಕೊಟ್ಟವನ ಹೆಸರು ಖಾಯಿಂದ ಶುರುವಾಗುತ್ತೆ. ಆ ಖಾಯಿಂದ ಶುರುವಾಗೋ ಹೆಸರುಗಳು ಅಂತಂದ್ರೆ ಖ, ಕಿಕ್ಕಿ, ಕಿರಣ್ ಅಂತ ಅವನು. ಇರ್ಬೋದು ಸರ್, ಇರ್ಬೋದು. ಚಚ ಇಲ್ಲ. ಟಟ್ಟ, ಟಿಟ್ಟಿ, ಕಿ. ಏಯ್, ನಿನ್ನ ಹೆಸರು ಕೀಯಿಂದ ತಾನೇ ಶುರುವಾಗೋದು. ಕೀ ಫಾರ್ ಕಿಟ್ಟಿ. ಆ ಗರುಡನ್ಗೆ ನೀನೇ ಆಪಿಟ್ಟು ಮಹಾದೇವನ್ನ ಜೈಲಿಗೆ ಕಳ್ಸೋಕ್ ನೋಡ್ದೆ. ಅವನ ಮನೇಲೇ ತಿಂದು ಅವನಿಗೆ ಆಪಿಡ್ತೀಯಲ್ಲೋ. ಎಂತ ನನ್ನ ಮಗನೋ ನೀನು. ಏನೋ ಸ್ಕೆಚ್ಚು ನಿಂದು. ಸರ್ 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 ತಪ್ಪಾಯ್ತು ಸರ್, ದಯವಿಟ್ಟು ನನ್ನ ಕ್ಷಮಿಸಿ ಸರ್. ನಿಮ್ ದಮ್ಮ ಅಂತೀನಿ ಸರ್. ಆ ಮಹಾದೇವಂಗ್ ಮಾತ್ರ ಹೇಳ್ಬಿಡಿ ಸರ್. ಆ ಮಹಾದೇವಂಗ್ ಗೊತ್ತಾದ್ರೆ ನನ್ನ ಕತ್ತರಿಸಾಕ್ಬಿಡ್ತಾನೆ ಸರ್. ಸರ್ ತಪ್ಪಾಯ್ತು ಸರ್. ಅದು ಅದು ನಮ್ಮ ಅಕ್ಕ ಮಹೇಶ್ವರಿ. ನಮ್ಮ ಅಕ್ಕಗೂ ಗೊತ್ತಿಲ್ಲ ಸರ್. ಗೊತ್ತಾದ್ರೆ ಪ್ರಾಣನೇ ಬಿಟ್ಬಿಡ್ತಾಳೆ ಸರ್. ಪ್ಲೀಸ್ ಸರ್, ದಯವಿಟ್ಟು ಯಾರಿಗೂ ಹೇಳ್ಬಿಡಿ ಸರ್. ನೀವ್ ಏನ್ ಹೇಳಿದ್ರು ಕೇಳ್ತೀನಿ ಸರ್. ನೀವ್ ಏನ್ ಹೇಳಿದ್ರು ಮಾಡ್ತೀನಿ ಸರ್. ಪ್ಲೀಸ್ ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ಪ್ಲೀಸ್ ಸರ್. ಸರ್ ಎದಳೋ ಮೇಲೆ ಹೇಳು ಒಂದೆ. ನಾನೇನ್ ಹೇಳಿದ್ರು ಮಾಡ್ತೀಯ? ಮಾಡ್ತೀನಿ ಸರ್, ನೀವೇನ್ ಹೇಳಿದ್ರು ಮಾಡ್ತೀನಿ. ಹೇಳಿ ಸರ್, ಏನ್ ಮಾಡ್ಬೇಕು ಹೇಳಿ. ಇಂಥ ಕೆಲ್ಸಕ್ಕೆ ಕೈ ಹಾಕಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನೀನೇನ್ ಮಾಡ್ಬೇಕು ಅನ್ನೋದನ್ನ ಸಮಯ ಬಂದಾಗ ಹೇಳ್ತೀನಿ. ಈಗ ನೀನು ಹೊರಡು. ಸರ್ ನಿಜವಾಗ್ಲೂ ಹೊರಡ್ಲ ಸರ್? ಹೊರಡು ಅಂತ ಹೇಳಿದ್ನಲ್ಲೋ. ಹಾ ಸರ್, ನಾನು ಹೊರಡ್ತೀನಿ ಸರ್. ಸರ್ ಅದು ಹೊರಡು ಅಂದೆ. ಮಾದೇವ, ರಾಮ್, ಹೋಗಿದ್ ಕೆಲಸ ಏನಾಯ್ತು? ಅವ್ರಿಗೊಪ್ಪಿಗೆ ಅಂತ? ನಿನ್ ಮಕ್ಳು ಫೀಲ್ಡ್ಗೆ ಇಳ್ದ್ಮ್ಯಾಕೆ ಮ್ಯಾಚ್ ಸುಮ್ಕೆ ಬಿಡ್ತೀವಾ? ಹುಡುಗ ನಮ್ಮೋನೆಯ. ದೊಡಮ್ಮ, ಗಂಡಿನ ಕಡೆಯವರು ಮದುವೆಗೆ ಡಬ್ಬಲ್ ಓಕೆ ಅಂದಿದ್ದಾರೆ. ದೊಡ್ಡ ತಲೆಭಾರ ಇಳ್ದಂಗಾಯ್ತು. ದೇವ್ರ ದೊಡ್ಡವನು. ನಮ್ ಪಂಚಮಿ ಮನ್ಸಾರೆ ಇಷ್ಟಪಟ್ಟಿದ್ದು ಹುಡುಗ ಕೈ ಜಾರಕ್ ಬಿಟ್ಬಿಡ್ತೀವ ನಾವು? ಅವ್ರಂತೂ ಒಪ್ಕೊಂಡಾಯ್ತು. ಇನ್ನೇನಿದ್ರು ದಾಮ್ ಧೂಮ್ ಅಂತ ಮದ್ವೆ ಮಾಡಿ ಮುಗ್ಸದೆಯ. ಏನಂತೇವಾ? ಪಂಚಮಿ, ನನ್ನ ಕ್ಷಮಿಸ್ಬಿಡವ. ನನ್ನಿಂದ ನೀನು ಇಟ್ಟೆಲ್ಲ ಅನುಭವಿಸ್ಬೇಕಾಗಿ ಬಂತು.
ಬೇಡ ಕಣವ, ನನ್ನ ಕೋಪ ನನ್ನೇ ಸುಡ್ಲಿ, ನನ್ನನ್ನು ನಂಬ್ಕೊಂಡಿರೋರ್ನಲ್ಲ. ನಾನು ಮಾಡಿದ ತೆಪ್ಪಿಗೆ ನಾನೇ ಹೊಣೆ ಆಗಬೇಕು. ನೀವ್ಯಾರು? ವಿಷಯ ಕೇಳಿ ನನಗೂ ತುಂಬಾ ಸಂತೋಷ ಆಯ್ತು. ಈ ಸಂತೋಷದಲ್ಲಿ ಒಂದ್ ವಿಷಯ ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ ಅಕ್ಕ. ಆಗ್ಲೇ ನಮ್ ಬೀಗ್ರು ಫೋನ್ ಮಾಡಿದ್ರು. ಅದೇ ನಮ್ ಪ್ರೇಮ ಅಪ್ಪ ಅಮ್ಮ. ಆಗ್ಲೇ ನಿಮಗ್ ಫೋನ್ ಮಾಡಿದ್ರಂತೆ, ನೀವ್ ಯಾರು ತೆಗಿಲಿಲ್ಲ ಅಂತ ನನಗ್ ಮಾಡಿದ್ರು. ಏನಂತೆ ಮಹೇಶ್ವರಿ? ಅವ್ರೇನೋ ಹರಕೆ ಹೊತ್ಕೊಂಡಿದಾರಂತೆ. ಮನೆ ಹೆಣ್ಮಕ್ಳು ತವ್ರ ಮನೆಯಲ್ಲೇ ಬೆಳಿಗ್ಗೆ ಸಂಜೆ ದೀಪ ಹಚ್ಬೇಕಂತೆ. ಅದಕ್ಕೆ ಹೆಣ್ಮಕ್ಳನ್ನ ಕಳಿಸ್ಕೊಡ್ತೀರಾ ಅಂತ ಕೇಳ್ಕೊಂಡ್ರು. ದೇವ್ರ ವಿಷಯ ಹರಕೆ ಅಂತ ಬೇರೆ ಹೇಳ್ತಿದ್ದಾರೆ. ಕಳ್ಸೋಣ ಬಿಡಿ, ಮಕ್ಕಳು ಖುಷಿಯಾಗಿರ್ತಾರೆ. ಕಾವ್ಯ, ಪ್ರೇಮ, ಹೋಗ್ರಮ್ಮ, ನಿಮ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡಿ. ಸರಿ ಅತ್ತೆ. ಕಾವ್ಯ ನೋಡ್ಬೇಕಂತ? ಇದೇನೋ ಮಾದೇವ ಹೀಗ್ ಕೇಳ್ತಿದ್ಯಾ? ಕಾವ್ಯ ಮದ್ವೆ ಆಗ್ಬೇಕು ಅಂತ ಆಗಿದ್ದಲ್ಲ, ಅಚಾನಕ್ ಆಗಿ ಮದ್ವೆ ಆಗಿದ್ದಲ್ವೇನೋ. ಪಾಪ ಅವ್ರ ತವ್ರ ಮನೆಯವರು ಮಗಳನ್ನ ಮಿಸ್ ಮಾಡ್ಕೋತಿರಲ್ವಾ? ಮಾದೇವು, ಏನಾಯ್ತು? ಯಾಕೋ ಒಂಥರ ಇದ್ಯಾ? ಯಾಕೂ ಇಲ್ಲ ಕಣವ, ಸುಮ್ಕೆ ಹಂಗೆ ಕೇಳಿದೆ ಅಷ್ಟೇ. ಯಾಕನ ಕೇಳಿದ್ನು. ಈ ಕಾಡು ರಾಕ್ಷಸಿಗೆ ನನ್ನ ಕಾಟ ತಪ್ಪೋದ್ರೆ ಸಾಕು ಅಂತ ಅನ್ಸಿರ್ಬೇಕು. ಮುಖ ನೋಡು, ಹಂಗೆ ನನ್ನ ಜೀಪ್ ಹೆಡ್ಲೈಟ್ ತರ ಡುಮ್ ಅಂತ ಬೆಳಗ್ತಾ ಐತೆ. ಪ್ರೇಮ, ಯಾಕೆ ಹೀಗ್ ನಿಂತಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಅದು ಅತ್ತೆ, ನಾನು ಇಲ್ಲಿಂದನೇ ಓಡಾಡ್ತಾ ಅರ್ಕೆ ತೀರಿಸ್ಬೋದಾ ಅಂತ. ಅದ್ ಹೆಂಗಾಗತ್ತಕ್ಕ? ಅವ್ರ ಮನೆ ಹರಕೆ ಅಂದ್ಮೇಲೆ ಅವ್ರ ಮನೇಲೆ ತೀರ್ಸ್ಬೇಕಲ್ವಾ? ಪ್ರೇಮ, ದಿನ ಓಡಾಡೋದು ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಅದೆಲ್ಲ ಏನು ಬೇಡ, ಒಂದಷ್ಟು ದಿವಸ ನೀನು ನಿಮ್ ತವ್ರ ಮನೇಲೇ ಇರು, ಆಯ್ತಾ? ಅತ್ತೆ, ಅದು ನಾನು ಪೂಜೆ ಹರಕೆ ಅಂತ ಬಂದಾಗ ನೀನು ನಿಯತ್ತಾಗೆ ಮಾಡ್ತೀಯಲ್ವಾ ಪ್ರೇಮ? ಹಾಗೆ ನಿಮ್ಮನೆಯವ್ರಿಗೂ ಅವಕಾಶ ಮಾಡಿಕೊಡು. ನಾನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋತೀನಿ. ಅಯ್ಯೋ 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 ಅಯ್ಯೋ, ಗಂಡನ್ ಬಿಟ್ಟು ಹೋಯ್ತಿದ್ದೀನಿ ಅಂತ ಒಂಚೂರಾದ್ರೂ ಬೇಸರ ಬೇಡವಾ? ಬಿಟ್ರೆ ಬಾಣದ ಥರ ಈಗಲೇ ಹಾರ್ಕೊಳಂಗವಳೆ. ನೀನು ಪ್ಯಾಕ್ ಮಾಡ್ಕೋಗು ಪ್ರೇಮ. ಪರವಾಗಿಲ್ಲ, ಅಲ್ಲಿ ನನ್ನ ಬಟ್ಟೆ ಇದೆ. ಹಾಗಂದ್ರೆ ಹೇಗೆ ಪ್ರೇಮ? ಹೋಗಿ ರೆಡಿಯಾಗಿ ಹೋಗು. ಹೋಗಿ ಹೋಗಿ, ನೀವು ಹೋದ್ಮೇಲೆ ವಾಪಸ್ ಇಲ್ಲಿಗೆ ಬರ್ದೇ ಇರೋ ಹಾಗೆ ಖಂಡಿತ ನಾನು ಏನಾದ್ರೂ ಮಾಡೇ ಮಾಡ್ತೀನಿ.